ಮುಂದೆ 30 ಅಂಕ ಪಡೆದ್ರೂ ಕೂಡ SSLC ಪಾಸ್ ಆಗ್ತೀರಾ? ಸಬ್ಜೆಕ್ಟ್ ವಾಯ್ಸ್ ಹೇಳ್ತಾ ಇರೋದು 30 ಅಂಕ ಪಡೆದ್ರೆ ಸಾಕು. SSLC ಪಾಸಿಂಗ್ ಅಂಕವನ್ನ ಸರ್ಕಾರ ಕಡಿತಗೊಳಿಸಿದೆ. ಈ ಹಿಂದೆ 35 ತೆಗಿಬೇಕಿತ್ತು, ಪ್ರತಿ ಸಬ್ಜೆಕ್ಟ್ ನಲ್ಲೂ ಕೂಡ 35 ಮಾರ್ಕ್ಸ್ ಇರಬೇಕಿತ್ತು. ಆದ್ರೆ ಇದೀಗ 30ಕ್ಕೆ ಅದನ್ನ ಕಡಿತಗೊಳಿಸಲಾಗಿದೆ. ಒಟ್ಟಾರೆ ಶೇಕಡ ತಗೊಂಡ್ರೆ ನಾವು 33ರಷ್ಟು ಪಡೆದ್ರೆ ಸಾಕು. ಅಂದ್ರೆ 625ಕ್ಕೆ 206 ಮಾರ್ಕ್ಸ್ ಬಂದ್ರೆ ಸಾಕು, ನೀವು ಪಾಸ್ ಆಗ್ತೀರಾ SSLC. 35% ಇದ್ದಂತ ಪಾಸಿಂಗ್ ಅಗ್ರಿಗೇಟ್ ಅನ್ನ 33ಗೆ ಇಳಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ವಿನಯ್ ಕಾಶ್ಯಪ್ನವರ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಇದೀಗ ಇದ್ರ ಬಗ್ಗೆ ಏನಾದರೂ ಜನಾಭಿಪ್ರಾಯ ಸಲ್ಲಿಸೋದಕ್ಕೆ ಏನಾದರೂ ಅವಕಾಶಗಳಿದೆಯಾ? ಇದಾಗಲೇ ಮಿಶ್ರ ಅಭಿಪ್ರಾಯಗಳು ಕೂಡ ಈ ಹಿಂದೆ ವ್ಯಕ್ತವಾಗಿತ್ತು ಈ ವಿಷಯ ಪ್ರಸ್ತಾಪಕ್ಕೆ ಬಂದಾಗ. ಖಂಡಿತ ಚೈತ್ರ, ಸದ್ಯಕ್ಕೆ CPC ಅಂದ್ರೆ ಕೇಂದ್ರ ಪಠ್ಯಕ್ರಮದಲ್ಲಿ ಇರುವಂತಹ ಮಾಡೆಲ್ ಇದಾಗಿದೆ. ಕೇಂದ್ರ ಪಠ್ಯಕ್ರಮದಲ್ಲಿ 33 ಅಂಕಗಳನ್ನ ಪಡೆದ ಪಕ್ಷದಲ್ಲಿ ಆ ವಿದ್ಯಾರ್ಥಿಯನ್ನ ಓವರ್ ಪರ್ಸೆಂಟೇಜ್ ಅಲ್ಲಿ ಪಾಸ್ ಮಾಡುವಂತಹ ಪದ್ಧತಿ ಇರುವಂತದ್ದು CBSEಯಲ್ಲಿ. ಸದ್ಯಕ್ಕೆ ಇದೇ ಮಾಡೆಲ್ ಅನ್ನ ರಾಜ್ಯ ಪಠ್ಯಕ್ರಮಕ್ಕೆ ತರಬೇಕು ಅನ್ನುವಂಥದ್ದು ಬಹಳ ದಿನಗಳಿಂದಲೂ ಕೂಡ ಪೋಷಕರು ಮತ್ತು ಕೆಲವು ಶಿಕ್ಷಣ ತಜ್ಞರ ಅಭಿಪ್ರಾಯವಾಗಿತ್ತು. ಯಾಕಂದ್ರೆ ಕೇಂದ್ರದಲ್ಲಿ ಒಂದು ಮೆಥಡಾಲಜಿ, ರಾಜ್ಯದಲ್ಲಿ ಒಂದು ಮೆಥಡಾಲಜಿ ಸರಿಯಲ್ಲ. ಹೀಗಾಗಿ ಮಕ್ಕಳ ಶೈಕ್ಷಣಿಕ ದೃಷ್ಟಿಕೋನದಿಂದ ಮತ್ತು ಅವರ ಕೆರಿಯರ್ ದೃಷ್ಟಿಕೋನದಿಂದ ಈ ಅಂಕಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅದರಲ್ಲೂ ಪ್ರಮುಖವಾಗಿ ಆಂತರಿಕ ಮತ್ತು ಬಾಹ್ಯ ಅಂಕಗಳ ವಿಚಾರದಲ್ಲಿ ತುಂಬಾ ಗೊಂದಲ ಇತ್ತು. ಆಂತರಿಕ ಅಂಕಗಳಲ್ಲಿ ನೀವು ಮಿನಿಮಮ್ 8 ಅಂಕಗಳನ್ನು ಪಡೆದುಕೊಳ್ಬೇಕು, 13 ಅಂಕಗಳನ್ನ ಲಿಖಿತ ರೂಪದಲ್ಲಿ ಬರೆದು ತೆಗೆದುಕೊಳ್ಬೇಕು ಅನ್ನೋಂಥದ್ದು ಇತ್ತು. ಆದ್ರೆ ಈಗ ಸದ್ಯಕ್ಕೆ ಅದಕ್ಕೆ ಒಂದು ಮಾರ್ಪಾಡನ್ನ ಮಾಡಿರುವಂತದ್ದು ವಿದ್ಯಾರ್ಥಿಗಳ ಮತ್ತು ಅವರ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಕೋನದಿಂದ SSLCಯಲ್ಲಿ 625 ಅಂಕಗಳಿಗೆ 206 ಅಂಕಗಳನ್ನ ಪಡೆದ್ರೆ ಇನ್ ಮುಂದೆ ಉತ್ತೀರ್ಣ ಮಾಡೋದಕ್ಕೂ ಕೂಡ ಈಗ ಸರ್ಕಾರ ಮುಂದಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಬದಲಾವಣೆ ಮಾಡಿರುವಂತದ್ದು, ಓವರ್ ಆಲ್ ಸಬ್ಜೆಕ್ಟ್ ಅಲ್ಲಿ 30 ಅಂಕಗಳು, ಪಾಸಿಂಗ್ ಓವರ್ ಆಲ್ ಅಗ್ರಿಗೇಟ್ ಪ್ರತಿ ವಿಷಯದಲ್ಲಿ ಕನಿಷ್ಠ 30 ಅಂಕಗಳನ್ನು ಪಡೆದುಕೊಳ್ಬೇಕು. ಓವರ್ ಆಲ್ ಸಬ್ಜೆಕ್ಟ್ ಪಾಸಿಂಗ್ ಅಲ್ಲಿ 33 ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಕೂಡ ಪಡೆದುಕೊಂಡು ಅವರು ಉತ್ತೀರ್ಣ ಆದಂತ ಸಂದರ್ಭದಲ್ಲಿ ಅವರನ್ನ ಮುಂದಿನ ಶೈಕ್ಷಣಿಕ ತೇರ್ಗಡೆಗೆ ಇದಕ್ಕೆ ಅವಕಾಶ ಕೊಡಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ಮುಂದಾಗಿದೆ. ಇದಕ್ಕೆ 15 ದಿವಸಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗೆ ಸಲ್ಲಿಸುವಂತದ್ದಾಗಿರ್ಬೋದು, ಜನರು ಅಭಿಪ್ರಾಯಗಳನ್ನು ಸಲ್ಲಿಸುವಂತದ್ದಾಗಿರ್ಬೋದು, ಇದಕ್ಕೆ ತಮ್ಮ ಅಭಿಪ್ರಾಯಗಳೇನು ಅಥವಾ ಮಾರ್ಪಾಡುಗಳೇನು, ಏನು ಇದನ್ನ ಮುಂದಿನ ಹಂತದಲ್ಲಿ ಇದನ್ನ ಕೆಲವೊಂದಿಷ್ಟು ಏನಾದರೂ ತಮ್ಮ ಅಭಿಪ್ರಾಯಗಳಿದ್ದ ಪಕ್ಷದಲ್ಲಿ ಇದನ್ನ ಸರ್ಕಾರಕ್ಕೂ ಕೂಡ ತಿಳಿಸಬಹುದು. ಜೊತೆಗೆ ಪರೀಕ್ಷಾ ಮಂಡಳಿಗಳ ಮುಂದೆ ಕೂಡ ಅವರು ಬರುತ್ತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೆ ಕಾಲಾವಕಾಶ ಕೊಟ್ಟಿದೆ. ಮುಂದಿನ 15 ದಿವಸಗಳ ಬಳಿಕ ಇದನ್ನು ಅಧಿಕೃತವಾಗಿ ಕೂಡ ಜಾರಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ವಿನಯ್ ಕುಮಾರ್ ಮಾಹಿತಿಗಾಗಿ.